ಹಾಯ್ ಹೆಲೋ ಎವ್ರಿಬಡಿ, ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಸೊ ವಿದ್ಯಾರ್ಥಿಗಳೇ, ಈಗ ನಾವು ಇವತ್ತಿನ ಸೆಷನಲ್ಲಿ ಏನು ಮಾಡ್ತಾ ಇದೀವಪ್ಪ ಅಂದರೆ, ಎಷ್ಟೋ ಜನ ಕಮೆಂಟ್ ಮಾಡಿದ್ರಿ, ಒಂದು ಫೋಟೋವನ್ನು ಕೂಡ ನಂಗೆ ಎಷ್ಟೋ ಜನ ಹೇಳಿದ್ರು, ಸರ್ ಈ ರೀತಿ ಪ್ರಾಬ್ಲಮ್ಸನ್ನು ಮಾಡಿ ಡಿಸಲ್ಯೂಷನಲ್ಲಿ ಅಂತೇಳಿ ಒಂದು ವೆರೈಟಿ ಆಫ್ ಡಿಸಲ್ಯೂಷನ್ ಕ್ವಶನ್ ಕೊಟ್ಟಿದ್ರಿ. ಸೊ ಆ ಕ್ವಶನ್ ನಿಮ್ಮ ಮುಂದೆ ತೊಗೊಂಡ್ಬರ್ತಾ ಇದ್ದೀನಿ. ಸೊ ಆ ಕ್ವಶನ್ ಇವತ್ತು ನಾವು ಸಾಲ್ವ್ ಮಾಡುವಂಥ ಕೆಲಸವನ್ನು ಮಾಡೋಣ. ಎಷ್ಟೋ ಜನ ವಿದ್ಯಾರ್ಥಿಗಳು ಹೇಳ್ತಾರೆ, ಸರ್ ಡಿಸಲ್ಯೂಷನ್ ಕೂಡ ಒಂದು ಸ್ವಲ್ಪ ಡಿಫಿಕಲ್ಟ್ ಆಗ್ತದೆ. ಖಂಡಿತವಾಗ್ಲಿಯೂ ಇಲ್ಲ. ನಾನು ಹೇಳುವಂಥ ಸ್ಟ್ರಾಟಜಿಗಳನ್ನು ನೋಡ್ರಿ, ಲೆಫ್ಟ್ ರೈಟ್ ಕಾಂಬಿನೇಷನ್ ಅನ್ನು ಫಾಲೋ ಮಾಡಿ 100% ನಿಮಗೆ ರಿಸಲ್ಟ್ ಸಿಗ್ತದೆ. ಸೊ ಹಾಗಾಗಿ ಇವತ್ತು ಏನು ಮಾಡ್ತಾ ಇದೀವಪ್ಪ ಅಂದ್ರೆ, ಮತ್ತೊಂದು ಡಿಸಲ್ಯೂಷನ್ ಪ್ರಾಬ್ಲಮ್ ಅನ್ನು ನಿಮ್ಮ ಮುಂದೆ ತೊಗೊಂಡ್ಬರ್ತಾ ಇದ್ದೀನಿ. ಲಾಸ್ಟ್ ಎನ್ಯುವಲ್ ಎಕ್ಸಾಮ್ 2023 ನಲ್ಲಿ ಇರುವಂಥ ಕ್ವಶನ್ ಅನ್ನ ಆಲ್ರೆಡಿ ನಾವು ಸಾಲ್ವ್ ಮಾಡಿದೀವಿ. ಅದರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗ್ತದೆ. ಸೊ ಯಾರಾದರೂ ನಮ್ಮ ಚಾನಲ್ ಅನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ, ಪ್ಲೀಸ್ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅಲ್ಲಿರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡಿದಾಗ ನಾವು ಕಳಿಸುವಂತಹ ಎಲ್ಲಾ ನೋಟಿಫಿಕೇಶನ್ಸ್ಗಳು ನಿಮಗೆ ಬಂದು ಸಿಗ್ತದೆ. ಅದೇ ರೀತಿ ನಮ್ಮ ವಾಟ್ಸ್ಆಪ್ ಗ್ರೂಪ್ ಅದ, ಅದನ್ನ ಕೂಡ ಜಾಯ್ನ್ ಆಗಿಲ್ಲ ಅಂದ್ರೆ ನೀವು ಜಾಯ್ನ್ ಆಗಬಹುದು. ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗ್ತದೆ. So let us start our today's session, that is resolution of partnership firm for 12 marks part 2. Already one question ಮಾಡಿದ್ದೀನಿ. So welcome to Vikas Commerce Tutorials. ಓಕೆ ವಿದ್ಯಾರ್ಥಿಗಳೇ, ಡಿಸಲ್ಯೂಷನ್ ಪ್ರಾಬ್ಲಮ್ ಅನ್ನ ಮಾಡುವಂಥ ಕೆಲಸವನ್ನು ಮಾಡೋಣ. ಇಲ್ಲೇನಾಗ್ತೈತೆ ಅಂದರೆ, ಈ ರೀತಿ ಒಂದು ಕ್ವಶನನ್ನು ಕೆಲವೊಂದು ಜನ ನನಗೆ ಈ ರೀತಿ ಕ್ವಶನನ್ನು ಡಿಸಲ್ಯೂಷನಲ್ಲಿ ನಮಗೆ ಸಾಲ್ವ್ ಮಾಡಿಕೊಡಿ ಸರ್, ಡಿಸಲ್ಯೂಷನ್ ಒಂದು ಸ್ವಲ್ಪ ನಮಗೆ ಟಫ್ ಆಗ್ತದೆ ಅಂತ ಕೆಲವೊಬ್ಬರ ಅಭಿಪ್ರಾಯ. ಕೆಲವೊಬ್ಬರಿಗೆ ಒಂದು ಚಾಪ್ಟರ್ ಟಫ್ ಆದರೆ ಕೆಲವೊಬ್ಬರಿಗೆ ಅದೇ ಚಾಪ್ಟರ್ ಈಸಿ ಆಗಿರ್ತದೆ. ಕೆಲವೊಬ್ಬರಿಗೆ ಈಸಿ ಆಗಿರೋಂಥ ಚಾಪ್ಟರ್ ಕೆಲವೊಬ್ರು ಟಫ್ ಆಗ್ಬೋದು, ಏನು ಸಮಸ್ಯೆ ಇಲ್ಲ. ಸೊ ಈ ರೀತಿ ರೆಸಲ್ಯೂಷನ್ ಪ್ರಾಬ್ಲಮನ್ನು ಮಾಡಿಕೊಡಿ ಅಂತ ಕೇಳ್ತಾ ಇದ್ರಿ. ಹಾಗಾಗಿ ನಿಮ್ಮ ಮುಂದೆ ಈ ಕ್ವಶನ್ ತೊಗೊಂಬರ್ತಾ ಇದ್ದೀನಿ. ಕ್ವಶನ್ ಮ್ಯಾನ್ಯಲ್ಲಿರುವಂತಹ ಮೊದಲನೇ ಕ್ವಶನ್ ಇದು. ಇಲ್ಲಿದೆ ನೋಡ್ರಿ, ಸುವರ್ಣ ಆ್ಯಂಡ್ ಸುನಂದ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಈಕ್ವಲಿ. ದೇರ್ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31/3/2018 ವಾಸ್ ಆಸ್ ಫಾಲೋಸ್. ಈ ರೀತಿ ಬ್ಯಾಲೆನ್ಸ್ ಶೀಟನ್ನು ಕೊಟ್ಟಿದ್ದಾರೆ ಅವರು. ಸೊ ಕ್ಯಾಶ್ ಅಟ್ ಬ್ಯಾಂಕ್ ಅದ, ಡೆಟರ್ಸ್ ಅದ, PBD ಅದ, ಸ್ಟಾಕ್, ಫರ್ನಿಚರ್, ಮಷಿನರಿ, ಬಿಲ್ಡಿಂಗ್ಸ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ರಿಸರ್ವ್ ಫಂಡ್ ಮತ್ತು ಕ್ಯಾಪಿಟಲ್ಸ್, ಈ ಮೂರೂ ವಸ್ತುಗಳು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಹೋಗ್ಬೇಕ್ರಿ. ಅದಾದ ನಂತರ ಲಯಬಿಲಿಟೀಸ್, ಬಿಲ್ಸ್ ಪೇಯಬಲ್, ಕ್ರೆಡಿಟರ್ಸ್, ಸುನಂದಾಸ್ ಲೋನ್, ಚೆಕ್ ವೆದರ್ ಸುನಂದ ಈಸ್ ಪಾರ್ಟ್ನರ್. ಸುನಂದ ಅವರು ಪಾರ್ಟ್ನರು ಅಲ್ಲೋ ಅಂತ ಚೆಕ್ ಮಾಡ್ರಿ. ಇಲ್ಲಿ ನೋಡ್ರಿ, ಸುವರ್ಣ ಆ್ಯಂಡ್ ಸುನಂದ. ಸೊ ಇದು ಕೂಡ ಸುನಂದ. ಸೊ ಸುನಂದ ಪಾರ್ಟ್ನರ್ ಇದ್ದಾಗ ಸುನಂದ ಅವರ ಲೋನನ್ನು ಬ್ಯಾಂಕ್ ಅಕೌಂಟ್ಗೆ ತೊಗೊಂಡು ಹೋಗಬೇಕಾಗ್ತದೆ. ಅಕಸ್ಮಾತ್ ಇವರು ಪಾರ್ಟ್ನರ್ ಇಲ್ಲ ಅಂದಾಗ ಅದನ್ನು ಬ್ಯಾಂಕ್ ಅಕೌಂಟ್ ತೊಗೊಂಡು ಹೋಗೋ ಅವಶ್ಯಕತೆ ಇಲ್ಲ. ಸೊ ಸುನಂದ ಪಾರ್ಟ್ನರ್ ಅಂದಾಗ ಅದನ್ನು ಕಂಪಲ್ಸರಿ ಬ್ಯಾಂಕ್ ಅಕೌಂಟ್ಗೆ ತೊಗೊಂಡು ಹೋಗ್ಬೇಕು. ರಿಸರ್ವ್ ಫಂಡ್ ಕ್ಯಾಪಿಟಲ್ ಅಕೌಂಟ್ಗೆ ಹೋಗ್ತದೆ, ಕ್ಯಾಪಿಟಲ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಹೋಗ್ತದೆ. ಸೊ ಲಯಬಿಲಿಟೀಸ್ ಇಲ್ಲಿ ಎರಡು ಅದಾವ್ರಿ. ಕ್ಯಾಶ್ ಅಟ್ ಬ್ಯಾಂಕ್ ಬ್ಯಾಂಕ್ ಅಕೌಂಟ್ಗೆ ಹೋಗ್ತದೆ, ಡೆಟರ್ಸ್ PBD ರಿಯಲೈಸೇಷನ್ಗೆ ಹೋಗ್ತದೆ, ಸ್ಟಾಕ್, ಫರ್ನಿಚರ್, ಮಿಷನ್, ಬಿಲ್ಡಿಂಗ್ಸ್ ಎಲ್ಲವೂ ಕೂಡ ರಿಯಲೈಸೇಷನ್ ಅಕೌಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. So adjustments, on the above date the firm was dissolved. The following information is available. Assets realized as follows. ಎಲ್ಲ ಅಸೆಟ್ಸ್ಗಳನ್ನು ಈ ರೀತಿ ರಿಯಲೈಸ್ ಮಾಡ್ತಾ ಇದ್ದಾರೆ. ಡೆಟರ್, ಸ್ಟಾಕ್, ಮಷಿನರಿ, ಬಿಲ್ಡಿಂಗ್ಸ್, ಫರ್ನಿಚರ್. ಕ್ರೆಡಿಟರ್ಸ್ ಆ್ಯಂಡ್ ಬಿಲ್ಸ್ ಪೇಬಲ್ ವೇರ್ ಪೇಡ್ ಅಟ್ 5% ಡಿಸ್ಕೌಂಟ್. 5% ಡಿಸ್ಕೌಂಟ್ ಮಾಡಿ ಕ್ರೆಡಿಟರ್ಸ್ ಮತ್ತು ಬಿಲ್ಸ್ ಪೇಬಲನ್ನು ಪೇ ಮಾಡ್ತಾ ಇದ್ದಾರೆ. ಓಕೆ. ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್ 4,000 rupees. ಡಿಸಲ್ಯೂಷನ್ ಎಕ್ಸ್ಪೆನ್ಸ್ ಎಷ್ಟಪ್ಪ ಅಂದರೆ 4,000 ರೂಪಾಯಿ ಎಕ್ಸ್ಪೆನ್ಸನ್ನು ಅವ್ರು ಮಾಡ್ತಾ ಇದ್ದಾರೆ. ಓಕೆ. ಸೊ ಈಗ ಇದನ್ನು ಸಾಲ್ವ್ ಮಾಡುವಂಥ ಕೆಲಸ ಮಾಡೋಣ. ಇಲ್ಲಿ ಪ್ರಿಪೇರ್ ಏನಂತ ಹೇಳಿದ್ರೆ, ಒಂದು ರಿಯಲೈಸೇಷನ್ ಅಕೌಂಟನ್ನು ಮಾಡಿರಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಮಾಡಿರಿ, ಅದಾದ ನಂತರ ಬ್ಯಾಂಕ್ ಅಕೌಂಟನ್ನು ಪ್ರಿಪೇರ್ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ವೆರಿ ಸಿಂಪಲ್, ಲೆಫ್ಟ್ ರೈಟ್ ಕಾಂಬಿನೇಷನ್ನ ಮಾಡುವಂಥದ್ದು. ಲಾಸ್ಟ್ ನನ್ನ ಒಂದು ವಿಡಿಯೋ ಮಾಡಿದಾಗ ಅಲ್ಲಿ ಕೂಡ ನಿಮ್ಗೆ ಹೇಳಿದ್ದೀನಿ ಸ್ಟ್ರಾಟಜಿ ಯಾವ ರೀತಿ ಇರಬೇಕು ಅಂತ. ಯಾವಾಗಲೂ ಫಸ್ಟ್ ಕ್ವಶನ್ ನಂಬರನ್ನು ಹಾಕೋದು ಪ್ರಾಕ್ಟೀಸ್ ಮಾಡಿರಿ. ಇದು ಕ್ವಶನ್ ನಂಬರ್ 1, ಬಿಕಾಸ್ ಕ್ವಶನ್ ನಂಬರ್ 1 ಅದ, ನಾನು 1 ಆಗ್ತಾ ಇದ್ದೀನಿ. ನಿಮ್ಮ ಎಕ್ಸಾಮ್ ಕ್ವಶನ್ ಪೇಪರ್ನಲ್ಲಿ ಯಾವ ಕ್ವಶನ್ ನಂಬರ್ ಇರ್ತದೆ ಆ ಕ್ವಶನನ್ನು ಹಾಕಿರಿ. ಆಮೇಲೆ ಸೆಕೆಂಡ್ ಕೆಲಸ ನೀವು ಮಾಡಬೇಕಾಗಿರೋದು DR ಮತ್ತು CR ಅನ್ನು ಬರೆಯತಕ್ಕದ್ದು. ಅದಾದ ನಂತರ ಹೆಡ್ಡಿಂಗ್ ಹಾಕ್ರಿ. ಹೆಡ್ಡಿಂಗ್ ಏನದ, ರಿಯಲೈಸೇಷನ್ ಅಕೌಂಟ್ ಅಂತ ಬರೀಬೇಕು. ರಿಯಲೈಸೇಷನ್ ಅಕೌಂಟ್. ಅದಾದ ನಂತರ ಇಲ್ಲಿ ಪರ್ಟಿಕ್ಯುಲರ್ಸ್, ಆಮೇಲೆ ಅಮೌಂಟ್, ಆಮೇಲೆ ಮತ್ತೆ ಪರ್ಟಿಕ್ಯುಲರ್ಸ್, ಆಮೇಲೆ ಅಮೌಂಟ್. ಈ ರೀತಿ ಕೆಲಸವನ್ನು ಮಾಡಬೇಕು. ಈಗ ವೆರಿ ಸಿಂಪಲ್, ಏನು ಮಾಡಬೇಕು, ಲೆಫ್ಟ್ ರೈಟ್. ಲಯಬಿಲಿಟೀಸ್ ಎಲ್ಲದವ್ರಿ ಲೆಫ್ಟ್ ಸೈಡ್, ಬಿಲ್ಸ್ ಪೇಬಲ್ ಮತ್ತು ಕ್ರೆಡಿಟರ್ಸ್ ಮಾತ್ರ. ಸುನಂದ ಪಾರ್ಟ್ನರ್ದವರು, ಹಾಗಾಗಿ ಬ್ಯಾಂಕ್ ಅಕೌಂಟ್ಗೆ ಹೋಗ್ತದೆ. ರಿಸರ್ವ್ ಫಂಡ್ ಕ್ಯಾಪಿಟಲ್ ಅಕೌಂಟ್ಗೆ ಹೋಗ್ತದೆ, ಕ್ಯಾಪಿಟಲ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಎರಡು ಲಯಬಿಲಿಟಿ ಇದಾವೆ, ಸೇಮ್ ಆಸ್ ಇಟ್ ಈಸ್. ಅದರ ಅಮೌಂಟ್ ಮತ್ತು ಅದರ ಹೆಸರು ಸೇಮ್ ಆಸ್ ಇಟ್ ಈಸ್ ತಗೋಬೇಕು. ಈ ಲಯಬಿಲಿಟೀಸ್ ಯಾವ ಸೈಡ್ ಅದ, ಲೆಫ್ಟ್ ಸೈಡ್. ಇಲ್ಲಿ ರಿಯಲೈಸೇಷನ್ ಅಕೌಂಟ್ಗೆ ಯಾವ ಸೈಡ್ ಬರಬೇಕು, ರೈಟ್ ಸೈಡ್. ಸೊ ಇಲ್ಲಿ ಆಸ್ ಇಟ್ ಈಸ್ ಹಂಗೆ ಬರಿತೀನಿ ನಾನು. ಅಲ್ಲಿ ಬಾಯ್
ಬಿಲ್ಸ್ ಪೇಬಲ್ ಬಾಯ್ ಬಿಲ್ಸ್ ಪೇಬಲ್. ಮತ್ತೊಂದು ಯಾವುದಿತ್ತು? ಬಾಯ್ ಕ್ರೆಡಿಟರ್ಸ್. ನೀವು ವಿಡಿಯೋನ ಪೌಸ್ ಮಾಡಿಕೊಂಡು ಅಲ್ಲೇ ನನ್ನ ಜೊತೆ ಸಾಲ್ವ್ ಮಾಡಿದರೆ ಹೆಲ್ಪ್ ಆಗ್ತದೆ. ಕರೆಕ್ಟಾ? ಬಿಲ್ಸ್ ಪೇಬಲ್ ಎಷ್ಟದ? 10,000. ಕ್ರೆಡಿಟರ್ಸ್ ಎಷ್ಟದ? 50,000. ಸೊ ಬಿಲ್ಸ್ ಪೇಬಲ್ 10,000, ಕ್ರೆಡಿಟರ್ಸ್ 50,000. ಓಕೆ. ಸೊ ಲೆಫ್ಟ್ ಸೈಡ್ ಇರುವಂತಹ ಲಯಬಿಲಿಟೀಸ್ ಮುಗೀತು. ಇನ್ನು ಅಸೆಟ್ಸ್ ಯಾವ ಸೈಡ್ ಅದಾವ್ರಿ? ಇದು ಯಾವ ಸೈಡ್? ರೈಟ್ ಸೈಡ್. ಹಾಗಾಗಿ ಎಲ್ಲ ಅಸೆಟ್ಸ್ಗಳನ್ನು ನಾವೇನು ಮಾಡಬೇಕು? ಲೆಫ್ಟ್ ಸೈಡ್ ತೊಗೋಬೇಕು. ರೈಟ್ ಲೆಫ್ಟ್ಗೆ ಹೋಗ್ಬೇಕು. ರೈಟ್ ಲೆಫ್ಟ್ ಲೆಫ್ಟ್ ರೈಟ್ ಇದನ್ನ ಮಾಡ್ಕೊಂಡು ತೊಗೋದ್ರಿ ಅಪೋಸಿಟ್. ಅಸೆಟ್ಸ್ ಕ್ಯಾಶ್ ಅಟ್ ಬ್ಯಾಂಕ್ ಬೇಡ, ಬಿಕಾಸ್ ಬ್ಯಾಂಕ್ ಅಂದರೆ ಇಲ್ಲಿ ನಾವು ಆಲ್ರೆಡಿ ಬ್ಯಾಂಕ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು, ಹಾಗಾಗಿ ಅಲ್ಲಿ ಹೋಗ್ತದೆ. ಸೊ ಕ್ಯಾಶ್ ಅಟ್ ಬ್ಯಾಂಕ್ ಬಿಡ್ರಿ. ಅದಾದ ನಂತರ ಡೆಟರ್ಸ್. ಎಸ್, ಡೆಟರ್ಸ್ ಇಲ್ಲೇ ಬರಬೇಕು. ಯಾವ ಸೈಡ್ ಬರ್ತದೆ? ಡೆಬಿಟ್ ಸೈಡ್ ಬರ್ತದೆ. ಟು ಡೆಟರ್ಸ್ ಅಂತ ಬರಿಬೇಕು. ಟು ಡೆಟರ್ಸ್. ಈಗ ಡೆಟರ್ಸ್ ಅಮೌಂಟ್ ಎಷ್ಟದ ನೋಡ್ರಿ? ಡೆಟರ್ಸ್ ಅಮೌಂಟ್ 55,000 ಅದ. ಅದ್ರ ಮೇಲೆ ಪಿ ಬಿ ಡಿ ಅಂದರೆ ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಅದೆಷ್ಟದ? 3,000 ಅದ. ಸೊ ನೀವೇನು ಮಾಡಬೇಕಪ್ಪ ಅಂದರೆ 55,000 ಮಾತ್ರ ಇಲ್ಲಿ ತಗೋಬೇಕು. ಇಲ್ಲಿ ಡೆಟರ್ಸ್ ವ್ಯಾಲ್ಯೂ 55,000 ಮಾತ್ರ ತಗೋರಿ. ಆಮೇಲೆ ಅಲ್ಲಿರುವಂಥ ಪಿ ಬಿ ಡಿ ಏನು ಮಾಡಬೇಕ್ರಿ ಸರ್? ಪಿ ಬಿ ಡಿಯನ್ನು ಏನು ಮಾಡಬೇಕಪ್ಪ ಅಂದರೆ ಕ್ರೆಡಿಟ್ ಸೈಡ್ ತೊಗೋಬೇಕು, ಬಿಕಾಸ್ ಅದು ಒಂದು ರೀತಿ ಲಯಬಿಲಿಟಿ. ಅದಕ್ಕೆ ನಾವು ಫಿಕ್ಟಿಷಿಯಸ್ ಅಂತ ಕರಿತೀವಿ. ಫಿಕ್ಟಿಷಿಯಸ್ ಲಯಬಿಲಿಟಿ ಅಂತ ಕೂಡ ಅದನ್ನು ಕೆಲವೊಂದು ಸಲ ಕರೆಯಲಾಗ್ತದೆ. ಸೊ ಯಾವಾಗಲೂ ಪಿ ಬಿ ಡಿ ಅಂತ ಬಂದಾಗ ಅದನ್ನು ಕ್ರೆಡಿಟ್ ಸೈಡ್ ತೊಗೋಬೇಕು. ಡೆಟರ್ಸ್ ಡೆಬಿಟ್ ಸೈಡ್ ತೊಗೋರಿ. ಡೆಟರ್ಸ್ ಮೇಲೆ ಇರುವಂಥ ಪಿ ಬಿ ಡಿ ಅಪೋಸಿಟ್ ಸೈಡ್ ಹೋಗಬೇಕು. ಕ್ಲಿಯರ್? ಓಕೆ. ಇನ್ನು ಉಳಿದಂಥ ಅಸೆಟ್ಸ್ ಸ್ಟಾಕ್ ಅದ, ಅದು ಕೂಡ ಕ್ರೆಡಿಟ್ ಸೈಡ್ ಬರಬೇಕು. ಟು ಸ್ಟಾಕ್. ಸ್ಟಾಕ್ ಆದ ನಂತರ ಫರ್ನಿಚರ್ ಅದ. ಸೊ ಟು ಫರ್ನಿಚರ್. ಫರ್ನಿಚರ್ ಆದ ನಂತರ ಮಷಿನರಿ ಅದ. ಸೊ ಟು ಮಷಿನರಿ. ಮಷಿನರಿ ಆದ ನಂತರ ಬಿಲ್ಡಿಂಗ್ಸ್ ಅದ. ಸೊ ಟು ಬಿಲ್ಡಿಂಗ್ಸ್. ಈ ರೀತಿ ಆ್ಯಸ್ ಇಟ್ ಈಸ್ ಕ್ವಶನ್ ಹೆಂಗದ ಹಂಗೆ ಬರೀಬೇಕು ರೀ. ನೋಡ್ರಿ ಕ್ವಶನ್ ಸ್ಟಾಕ್ ಫರ್ನಿಚರ್ ಮಷಿನರಿ ಬಿಲ್ಡಿಂಗ್ಸ್ ಆ್ಯಸ್ ಇಟ್ ಈಸ್ ಬರೀರಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದು ನಮ್ಮ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಹೋಗ್ತದೆ. ಇಲ್ಲಿ ಸದ್ಯಕ್ಕೆ ಇದು ಇಲ್ಲಿ ಬೇಡ. ಇಸ್ ಇಟ್ ಕ್ಲಿಯರ್? ಸೊ ಅಮೌಂಟ್ ಎಷ್ಟೆಷ್ಟದ ನೋಡ್ಕೊತ ಹೋಗ್ತೀನಿ. ಇಲ್ಲಿ ನೋಡ್ರಿ ಅಮೌಂಟ್ ಎಷ್ಟದ? ಸ್ಟಾಕ್ದು 40,000. ಸೊ ಇಲ್ಲಿ ಕೂಡ 40,000. ಫರ್ನಿಚರ್ ಅಮೌಂಟ್ ಎಷ್ಟದ ನೋಡ್ರಿ? ಫರ್ನಿಚರ್ 15,000. ಸೊ ಇಲ್ಲಿಯೂ ಕೂಡ 15,000. ಮಷಿನರಿ ಅಮೌಂಟ್ ಎಷ್ಟದ ನೋಡ್ರಿ? ಮಷಿನರಿ 25,000. ಸೊ ಇಲ್ಲಿಯೂ ಕೂಡ 25. ಬಿಲ್ಡಿಂಗ್ಸ್ ಅಮೌಂಟ್ ಎಷ್ಟದ? 81. ಸೊ ಇಲ್ಲಿ 81,000. ಈಗ ಏನು ಮಾಡಿದ್ರಪ್ಪ ಅಂದರೆ ಕ್ವಶನನ್ನು ಆ್ಯಸ್ ಇಟ್ ಈಸ್ ನಾವು ಬರಿತಾ ಇದ್ದೀವಿ. ಲೆಫ್ಟ್ ರೈಟ್ ಲೆಫ್ಟ್ ರೈಟ್. ಸೊ ಲೆಫ್ಟ್ ಸೈಡ್ ಇರುವಂತಹ ಲಯಬಿಲಿಟೀಸನ್ನು ರೈಟ್ ಸೈಡ್ ಬರೆದಿದ್ದೀವಿ. ರೈಟ್ ಸೈಡ್ ಇರುವಂಥ ಅಸೆಟ್ಸನ್ನು ಲೆಫ್ಟ್ ಸೈಡ್ ಬರೆದಿದ್ದೀವಿ. ಇದೇ ನಿಮ್ಮ ಶಾರ್ಟ್ಕಟ್ ಟ್ರಿಕ್ ಆಗಿರ್ತದೆ ಮಾಡಲಿಕ್ಕೆ. ಸೊ ಕ್ವಶನನ್ನು ಒಂದ್ಸಲ ಮುಗಿಸಿದ ನಂತರ ಅಡ್ಜಸ್ಟ್ಮೆಂಟ್ಗೆ ಬರಬೇಕು. ಆನ್ ದಿ ಅಬೌಟ್ ಡೇಟ್ ದ ಫಾರ್ಮೋಸ್ಟ್ ಡಿಸಾಲ್ವ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಇಸ್ ಅವೈಲೇಬಲ್. ಅಸೆಟ್ಸ್ ರಿಯಲೈಸ್ಡ್ ಆಸ್ ಫಾಲೋಸ್. ಈಗ ಒಂದ್ಸಲ ಹೋಗ್ರಿ ಅಸೆಟ್ಸ್ ಎಲ್ಲಿ ಬರ್ದಿರಿ ಅಂತ ಚೆಕ್ ಮಾಡಿರಿ. ಬ್ಯಾಲೆನ್ಸ್ ಶೀಟಲ್ಲಿ ಅಲ್ಲ, ಬ್ಯಾಲೆನ್ಸ್ ಶೀಟ್ ಕೆಲಸ ಮುಗೀತು. ಬ್ಯಾಲೆನ್ಸ್ ಶೀಟ್ ವಾಪಸ್ ಬರಬೇಡ್ರಿ ನೀವು. ಅಸೆಟ್ಸ್ ಎಲ್ಲಿ ಬರ್ದೀವಿ ಅಂತ ಚೆಕ್ ಮಾಡಿರಿ. ಅಸೆಟ್ಸ್ ಲೆಫ್ಟ್ ಸೈಡ್ ಅದನೋ ರೈಟ್ ಸೈಡ್ ಅದನೋ? ಅಸೆಟ್ಸ್ ಎಲ್ಲದ ಲೆಫ್ಟ್ ಸೈಡ್. ಸೊ ನೆಕ್ಸ್ಟ್ ಎಲ್ಲ ಹೋಗ್ಬೇಕು? ರೈಟ್ ಲೆಫ್ಟ್ ರೈಟ್. ಸೊ ಬಾಯ್ ಅಂತ ಬರಿಬೇಕು. ಅಸೆಟ್ಸನ್ನು ರಿಯಲೈಸ್ ಮಾಡ್ತಾ ಇದ್ದೀವಿ ಅಂದಾಗ ಕಂಪಲ್ಸರಿ ಬಾಯ್ ಬ್ಯಾಂಕ್ ಅಕೌಂಟ್ ಅಂತ ಬರಿಬೇಕು. ಬಾಯ್ ಬ್ಯಾಂಕ್ ಅಕೌಂಟ್ ಬ್ರಾಕೆಟ್ನಲ್ಲಿ ಅಸೆಟ್ಸ್ ರಿಯಲೈಸ್ಡ್ ಅಂತ ಬರಿಬೇಕು. ಅಸೆಟ್ಸ್ ರಿಯಲೈಸ್ಡ್. ಇಟ್ ಕ್ಲಿಯರ್? ಬ್ಯಾಂಕ್ ಅಕೌಂಟ್ ಅಸೆಟ್ಸ್ ರಿಯಲೈಸ್ಡ್. ಬ್ಯಾಂಕ್ ಅಕೌಂಟ್ ಯಾಕಪ್ಪ ಅಂದರೆ ಆಸ್ತಿಯನ್ನು ಮಾರ್ತಾ ಇದ್ದೀವಿ. ರಿಯಲೈಸ್ಡ್ ಅಂದರೆ ಮಾರುವುದು. ಸೊ ಮಾರಿದಾಗ ನನಗೇನು ಬರ್ತದೆ? ರೊಕ್ಕ ಬರ್ತದೆ. ಅದಕ್ಕಾಗಿ ನಾನು ಬ್ಯಾಂಕ್ ಅಂತ ಬರಿತಾ ಇದ್ದೀನಿ. ಕರೆಕ್ಟಾಗಿ ಎಷ್ಟೆಷ್ಟು ರಿಯಲೈಸ್ ನೋಡ್ರಿ? ಡೆಟರ್ಸ್ ಫಸ್ಟ್ ಎಷ್ಟದ? ಡೆಟರ್ಸ್ ಎಷ್ಟದಪ್ಪ ಅಂದರೆ 52,000. ಇನ್ನರ್ ಕಾಲಮ್ನಲ್ಲಿ ಬರಿತೀನಿ. ಟೋಟಲ್ ಆಮೇಲೆ ಮಾಡಿ ಹೊರಗಡೆ ಬರಿಬೇಕು. ಎಲ್ಲ ಅಸೆಟ್ಸನ್ನ ರಿಯಲೈಸ್ ಮಾಡ್ಕೊಳ್ಬೇಕು. ಡೆಟರ್ಸ್ 52,000. ಅದಾದ ನಂತರ ಸ್ಟಾಕ್ 39,000. ಸ್ಟಾಕ್ 39,000. ಅದಾದ ನಂತರ ಮಷಿನರಿ ಇಲ್ಲ ನೋಡ್ರಿ, ಮಷಿನರಿ 24,000. ಮಷಿನರಿ ಎಷ್ಟಿದೆ? 24,000. ಓಕೆ. ಅದಾದ ನಂತರ ಬಿಲ್ಡಿಂಗ್ಸ್ 75,000. ಬಿಲ್ಡಿಂಗ್ಸ್ ಎಷ್ಟು? 75,000. ಓಕೆ. ಅದಾದ ನಂತರ ಫರ್ನಿಚರ್ ಅದೆಷ್ಟದ? 13,000. ಸೊ ಫರ್ನಿಚರ್ 13,000. ಸೊ ಈ ರೀತಿ ಎಲ್ಲ ಆಸ್ತಿಗಳನ್ನು ಅವ್ರು ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ರಿಯಲೈಸ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಇದನ್ನು ಟೋಟಲ್ ಮಾಡೋಕ್ಕಿಂತ ಮುಂಚೆ ವಿದ್ಯಾರ್ಥಿಗಳೇ ಒಂದನ್ನು ಕನ್ಫರ್ಮ್ ಮಾಡ್ಕೋಬೇಕು. ಇಲ್ಲಿ ಲೆಫ್ಟ್ ಸೈಡ್ ಇರುವಂಥ ಎಲ್ಲ ಅಸೆಟ್ಸ್ ರೈಟ್ ಸೈಡ್ ಬಂದಿರಬೇಕು ರೀ. ಡೆಟರ್ಸ್ ಬಂದದ, ಸ್ಟಾಕ್ ಬಂದದ, ಫರ್ನಿಚರ್ ಎಸ್ ಬಂದದ, ಮಷಿನರಿ ಬಂದದ,
ಬಿಲ್ಡಿಂಗ್ಸ್ ಬಂದದ. ಓಕೆ, ಆಲ್ ಅಸೆಟ್ಸ್ ಆರ್ ಔಟ್. ಲೆಫ್ಟ್ ಸೈಡ್ ಇರುವಂಥ ಎಲ್ಲ ಅಸೆಟ್ಸ್ ರೈಟ್ ಸೈಡ್ ಬಂದು ಯು ಕ್ಯಾನ್ ಕ್ಲೋಸ್. ಈ 5 ಅಮೌಂಟ್ಗಳನ್ನು ಈಗ ಏನು ಮಾಡಬೇಕಪ್ಪ ಅಂದರೆ ಟೋಟಲ್ ಮಾಡುವಂಥ ಕೆಲಸವನ್ನು ಮಾಡಬೇಕು. 52,000 ಪ್ಲಸ್ 39,000 ಪ್ಲಸ್ 24,000 ಪ್ಲಸ್ 75,000 ಪ್ಲಸ್ 13,000 ಎಷ್ಟಾಗ್ತದೆ ಟೋಟಲ್? 2,03,000 rupees ಆಗ್ತದೆ. ಇಸ್ ಇಟ್ ಕ್ಲಿಯರ್? ಸೊ ಈ ಟೋಟಲ್ ಮಾಡಿ ಎಲ್ಲಿ ಬರೀಬೇಕಪ್ಪ ಅಂದರೆ ಔಟರ್ ಕಾಲಮ್ನಲ್ಲಿ ಬರೀಬೇಕು 2,03,000 rupees. ಇಸ್ ಇಟ್ ಕ್ಲಿಯರ್? ಓಕೆ, ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ಗೆ ಬರ್ತೀನಿ. ಅಡ್ಜಸ್ಟ್ಮೆಂಟ್ ಎ ಮುಗೀತು. ಅಡ್ಜಸ್ಟ್ಮೆಂಟ್ ಬಿ, ಕ್ರೆಡಿಟರ್ಸ್ ಆ್ಯಂಡ್ ಬಿಲ್ಸ್ ಪೇಬಲ್ ವೇರ್ ಪೇಡ್. ಯಾವ ರೀತಿ ಅಸೆಟ್ಸನ್ನು ಪೇ ಮಾಡ್ತಾ ಇದ್ದೀವಿ ಅದೇ ರೀತಿ ಲಯಬಿಲಿಟೀಸ್ ಕೂಡ ಪೇ ಮಾಡ್ತಾ ಇದ್ದೀವಿ. ಈಗ ವಿದ್ಯಾರ್ಥಿಗಳೇ ಲಯಬಿಲಿಟೀಸ್ ಎಲ್ಲದ ನೋಡ್ರಿ, ಇಲ್ಲದ ನೋಡ್ರಿ ಲಯಬಿಲಿಟೀಸ್ ಬಿಲ್ಸ್ ಪೇಬಲ್ ಮತ್ತು ಕ್ರೆಡಿಟರ್ಸ್. ಪಿ ಬಿ ಡಿ ಬೇಡ, ಅದು ಫಿಕ್ಟಿಷಿಯಸ್, ಅದು ಒಂದ್ಸಲ ಬರೆದ್ರೆ ಮುಗೀತು. ಎರಡೂ ಲಯಬಿಲಿಟೀಸ್ ಎಲ್ಲಿ ಬರ್ತೀವಿ ನಾವು? ರೈಟ್ ಸೈಡ್. ಸೊ ರೈಟ್ ಆದ ನಂತರ ಯಾವ್ದಾಗಬೇಕು? ಲೆಫ್ಟ್. ಸೊ ಲೆಫ್ಟ್ಗೆ ಬಂದು ಟು ಬ್ಯಾಂಕ್ ಅಕೌಂಟ್ ಅಂತ ಬರೀಬೇಕು. ಬಿಕಾಸ್ ನಾನು ಲಯಬಿಲಿಟೀಸನ್ನು ಕೊಡ್ತಾ ಇದ್ದೀನಿ, ನನ್ನ ಸಾಲಗಳನ್ನು ತೀರಿಸ್ತಾ ಇದ್ದೀನಿ, ರೊಕ್ಕ ಹೋದು ಅಂತೇಳಿ ಬ್ಯಾಂಕ್ ಅಕೌಂಟ್ ಬರೀಬೇಕು. ಬ್ರಾಕೆಟ್ನಲ್ಲಿ ಲಯಬಿಲಿಟೀಸ್ ಪೇಡ್. ಎಕ್ಸಾಕ್ಟ್ಲಿ ಅಪೋಸಿಟ್, ಇಲ್ಲಿ ಅಸೆಟ್ಸ್ ರಿಯಲೈಸ್ ಮಾಡಿದ್ವಿ, ಅದೇ ರೀತಿ ಲಯಬಿಲಿಟೀಸ್ ಪೇಡ್ ಅಂತ ಮಾಡ್ಕೊಳ್ಬೇಕು. ಯಾವ್ಯಾವುದು? ಒಂದು ಕ್ರೆಡಿಟರ್ಸ್ ಅದ, ಮತ್ತೊಂದು ಬಿಲ್ಸ್ ಪೇಬಲ್ ಅದ. ಸೊ ಕ್ರೆಡಿಟರ್ಸ್ ಮತ್ತು ಬಿಲ್ಸ್ ಪೇಬಲ್ ಎರಡೂ ಪೇ ಮಾಡ್ತಾ ಇದ್ದಾರೆ. ಅವರು ಎಷ್ಟಕ್ಕೆ ಪೇ ಮಾಡ್ತಾ ಇದ್ದಾರೆ? ಇಲ್ಲಿ ನೋಡ್ರಿ ಏನಾಗಿತ್ತಪ್ಪ ಅಂದರೆ ಅಸೆಟ್ಸ್ಗಳ ಡೈರೆಕ್ಟ್ ಅಮೌಂಟನ್ನು ಕೊಟ್ಟಿದ್ರು. 52, 39, 24, 79, 75, 13 ಈ ರೀತಿ ಡೈರೆಕ್ಟ್ ಅಮೌಂಟನ್ನು ಕೊಟ್ಟಿದ್ರು. ಬಟ್ ಇಲ್ಲಿ ಕ್ರೆಡಿಟರ್ಸ್ ಮತ್ತು ಬಿಲ್ಸ್ ಪೇಬಲ್ನಲ್ಲಿ ಅಮೌಂಟ್ ಕೊಡ್ತಾ ಇಲ್ಲ, 5% ಡಿಸ್ಕೌಂಟ್ ಮಾಡಿ ಕೊಡಿ ಅಂತ ಹೇಳಕತ್ತಾರೆ. ಸೊ ನಾವೇನು ಮಾಡಬೇಕಪ್ಪ ಅಂದರೆ ಕ್ರೆಡಿಟರ್ಸ್ ಅಮೌಂಟ್ ಎಷ್ಟದ? 50. ಇದು 50,000 ಅಂದರೆ ಕ್ವಶನ್ದಾಗ ಇರುವಂಥದ್ದು ಅಮೌಂಟ್ 50,000. ಸೊ ಇದ್ರ ಮೇಲೆ ನಾವೇನು ಮಾಡಬೇಕು? 5% ಡಿಸ್ಕೌಂಟ್ ಅಂದರೆ ಏನು ರೀ? ಮೈನಸ್. ಕರೆಕ್ಟಾ? ಸೊ 50,000 ಮೈನಸ್ 5%. ಆಮೇಲೆ ಬಿಲ್ಸ್ ಪೇಬಲ್ ಎಷ್ಟದ? 10,000. ಸೊ ಅದು ಕೂಡ 10,000 ಮೈನಸ್ 5% ಈ ರೀತಿ ಬರೀಬೇಕು. ಇಸ್ ಇಟ್ ಕ್ಲಿಯರ್? ಸೊ 5,000 ಮೈನಸ್ 5% ಎಷ್ಟಾಗ್ತದೆ? 5,000 ಅಲ್ಲ, ಅದು 50,000 ಮೈನಸ್ 5%, 47,500. ಸೊ 47,500 ಅಂತ ಬರೀಬೇಕು. ಅದಾದ ನಂತರ ಬಿಲ್ಸ್ ಪೇಬಲ್ 10,000 ಮೈನಸ್ 5%, ಅದೆಷ್ಟು ಬರ್ತದೆ? 9,500. ಸೊ ಎರಡು ಟೋಟಲ್ ಮಾಡಿ ಹೊರಗಡೆ ಇಡಬೇಕು. ಯಾವ್ಯಾವು? 47,500 ಪ್ಲಸ್ 9,500 ಎಷ್ಟದ? 57,000 rupeesನ್ನು ಹೊರಗಡೆ ಇಡಬೇಕಾಗ್ತದೆ. ಇಸ್ ಇಟ್ ಕ್ಲಿಯರ್? ಓಕೆ, ಅಡ್ಜಸ್ಟ್ಮೆಂಟ್ ಬಿ ಕೂಡ ಮುಗೀತು. ಅಡ್ಜಸ್ಟ್ಮೆಂಟ್ ಸಿ, ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್. ಏನಂತ ಹೇಳಕತ್ತಾರ ಅವರು? ಎಕ್ಸ್ಪೆನ್ಸಸ್. ವಿದ್ಯಾರ್ಥಿಗಳೇ ನಿಮ್ಗೆ ಗೊತ್ತಿರಬಹುದು, ಡೆಬಿಟ್ ಸೈಡ್ ನಾವು ಎಕ್ಸ್ಪೆನ್ಸನ್ನು ಬರಿತೀವಿ, ರೈಟ್ ಸೈಡ್ ಇನ್ಕಮ್ಸನ್ನು ಬರಿತೀವಿ, ಅಂದರೆ ಕ್ರೆಡಿಟ್ ಸೈಡ್ ಇನ್ಕಮ್ಸನ್ನು ಬರಿತೀವಿ. ಸೊ ಇಲ್ಲಿ ಅವನು ಕೇಳ್ತಾ ಇರೋದು ಸಿ ಅಡ್ಜಸ್ಟ್ಮೆಂಟ್ನಲ್ಲಿ ಎಕ್ಸ್ಪೆನ್ಸ್ ಅಂದರೆ ಯಾವ ಸೈಡ್ ಬರಬೇಕು? ಡೆಬಿಟ್ ಸೈಡ್. ಎಕ್ಸ್ಪೆನ್ಸ್ ಅಂದರೆ ಏನು ಕೊಡ್ತೀರಿ? ರೊಕ್ಕ ಕೊಡ್ತೀವಿ. ರೊಕ್ಕ ಅಂದರೆ ಇಲ್ಲಿ ಇಂಡೈರೆಕ್ಟ್ ಆಗಿ ಬ್ಯಾಂಕ್ ಅಂತ ಬರಿಬೇಕು. ಟು ಬ್ಯಾಂಕ್ ಅಕೌಂಟ್ ಬ್ರಾಕೆಟ್ನಲ್ಲಿ ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್, ಬ್ಯಾಂಕ್ ಅಕೌಂಟ್ ಅಂತ ಬರೋದು ಬ್ರಾಕೆಟ್ನಲ್ಲಿ ಡಿಸಲ್ಯೂಷನ್ ಎಕ್ಸ್ಪೆನ್ಸ್ ಅಂತ ಬರೀಬೇಕು. ಎಷ್ಟದ ನೋಡ್ರಿ? ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್ 4,000 rupees. ಸೊ 4,000 ಅಂತ ಬರೀರಿ. ಇಸ್ ಇಟ್ ಕ್ಲಿಯರ್? ಈ ರೀತಿ ನೀವು ಬರೀಬೇಕಾಗ್ತದೆ. ನೋಡೋಣ. ಸೊ ಸಿ ಅಡ್ಜಸ್ಟ್ಮೆಂಟ್ ಕೂಡ ಮುಗೀತು. ಸೊ ಇಲ್ಲಿಗೆ ರಿಯಲೈಸೇಷನ್ ಅಕೌಂಟ್ ಕ್ಲೋಸ್ ಮಾಡಬಹುದು. ಯಾವ ಸೈಡ್ ಹೆಚ್ಚು ಬರ್ತದ ಅಂತ ನೋಡ್ಕೊಂತ ಹೋಗ್ತೀನಿ. ಫಸ್ಟ್ ಕ್ರೆಡಿಟ್ ಸೈಡ್ ಟೋಟಲ್ ಮಾಡಿ ಇಟ್ಕೋತೀನಿ ನಾನು. 10,000 ಪ್ಲಸ್ 50,000 ಪ್ಲಸ್ 3,000 ಆಮೇಲೆ ಪ್ಲಸ್ 2,03,000. ಸೊ ಎಷ್ಟಾಯಿತು? 2,66,000. ಸೊ ನೀವೇನು ಮಾಡಬೇಕಪ್ಪ ಅಂದರೆ ಪೆನ್ಸಿಲ್ ಇದೊಂದು ಸಲ ಬರೆದಿಟ್ಕೊಂಡ್ಬಿಡ್ರಿ. 2,66,000 ಕ್ರೆಡಿಟ್ ಸೈಡ್ ಟೋಟಲ್ ಬರ್ತಾ ಇದೆ. ಈಗ ಡೆಬಿಟ್ ಸೈಡ್ ನಾನು ಚೆಕ್ ಮಾಡ್ತೀನಿ. ಡೆಬಿಟ್ ಸೈಡ್ 55,000 ಪ್ಲಸ್ 40,000 ಪ್ಲಸ್ 15,000 ಪ್ಲಸ್ 25,000 ಪ್ಲಸ್ 81,000. ಅದಾದ ನಂತರ ಆಮೇಲೆ 57,000. ಅದಾದ ನಂತರ ಬ್ಯಾಂಕ್ ಇದು ಡಿಸಲ್ಯೂಷನ್ ಎಕ್ಸ್ಪೆನ್ಸ್ 4,000 rupees. ಸೊ ಎಷ್ಟು? 4,000 rupees. ಎಷ್ಟು ಬರ್ತದೆ? 2,77,000 ಬರ್ತದೆ. ಸೊ ಇದು ಟೋಟಲ್ ಎಷ್ಟು ಬರ್ತಾ ಇದೆಯಪ್ಪ ಅಂದರೆ 2,77,000. ಕ್ರೆಡಿಟ್ ಸೈಡ್ ಟೋಟಲ್ ಎಷ್ಟು ಬಂದಿತ್ತು? 2,66,000 ಬಂದಿತ್ತು. ಸೊ ಡೆಬಿಟ್ ಸೈಡ್ 2,77,000. ಸೊ ಯಾವ ಸೈಡ್ ಹೆಚ್ಚು ಬಂದದ? ಡೆಬಿಟ್ ಸೈಡ್ ಹೆಚ್ಚು ಬಂದದ. ಸೊ ಹಾಗಾಗಿ ಇಲ್ಲಿ ಒಂದು 4 ಲೈನ್ ಗ್ಯಾಪ್ ಕೊಡ್ರಿ. 2,77,000 rupees ಎರಡು ಕಡೆ ಬರಿಬೇಕು.
ಸೊ 2,77,000. ಸೊ ವಿದ್ಯಾರ್ಥಿಗಳೇ ಯಾವ ಸೈಡ್ ಹೆಚ್ಚು ಬಂತು? ಡೆಬಿಟ್ ಸೈಡ್ ಹೆಚ್ಚು ಬಂತು. ಡೆಬಿಟ್ ಸೈಡ್ ಏನು ರೆಕಾರ್ಡ್ ಮಾಡ್ತೀವಿ? ಎಕ್ಸ್ಪೆನ್ಸಸ್. ಎಕ್ಸ್ಪೆನ್ಸ್ಗಳು ಹೆಚ್ಚಾದರೆ ನಮಗೆ ಏನಾಯಿತು? ಲಾಸ್. ಬಿಕಾಸ್ ಡೆಬಿಟ್ ಸೈಡ್ ಎಕ್ಸ್ಪೆನ್ಸ್ ಬರ್ತದೆ. ಸೊ ಎಕ್ಸ್ಪೆನ್ಸ್ ಹೆಚ್ಚಾದರೆ ನಮಗೇನಾಯಿತು? ಲಾಸ್ ಆಯಿತು. ಸೊ ಹಾಗಾಗಿ ಈ ಕಡೆ ಬೈ ಲಾಸ್ ಟ್ರಾನ್ಸ್ಫರ್ಡ್ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ? ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಬೈ ಲಾಸ್ ಟ್ರಾನ್ಸ್ಫರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಇಲ್ಲಿ ಯಾರ್ಯಾರು ಅದಾರ ರೀ ಪಾರ್ಟ್ನರ್? ಒಬ್ಬರು ಸುವರ್ಣ, ಮತ್ತೊಬ್ರು ಯಾರು? ಸುನಂದ. ಕರೆಕ್ಟಾ? ಈಗ ಲಾಸ್ ಎಷ್ಟಾಯಿತು? ಇಲ್ಲಿ 2,77,000 ಅದ. ಇದ್ರ ಟೋಟಲ್ ಎಷ್ಟು ಬಂತು? ಇದ್ರ ಚೆಕ್ ಮಾಡಿದ್ರು ಎಷ್ಟು ಬಂತು? 2,66,000. ಸೊ 2,77,000 ಮೈನಸ್ 2,66,000 ಎಷ್ಟು ಬರ್ತದೆ ನೋಡ್ರಿ? 11,000 ಬರ್ತದೆ. ಇಸ್ ಇಟ್ ಕ್ಲಿಯರ್? 11,000 rupees. ಸೊ ಹಾಗಾಗಿ ಇಲ್ಲಿ 11,000, ಇವ್ರಿಗೂ ಕೂಡ 11,000 ಡಿವೈಡ್ ಮಾಡಬೇಕು. ಸುನಂದ ಮತ್ತು ಸುವರ್ಣ ಅವರಿಗೆ ಅದನ್ನು ಹಂಚಬೇಕು ಲಾಸನ್ನು. ರೇಷಿಯೋ ಎಷ್ಟದ? ಸುವರ್ಣ ಆ್ಯಂಡ್ ಸುನಂದ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಈಕ್ವಲಿ ಅಂದರೆ ಅವ್ರಿಗರ್ಧ ಇವ್ರಿಗರ್ಧ. ಸೊ ಹಾಗಾಗಿ ಇವ್ರಿಗೂ ಸುವರ್ಣ ಅವ್ರಿಗೆ ಅರ್ಧ, ಸುನಂದ ಅವರಿಗೆ ಅರ್ಧ. ಸೊ ಎಷ್ಟೆಷ್ಟು ಆಗ್ತದೆ ನೋಡ್ರಿ, ಕ್ಯಾಲ್ಕುಲೇಟರಲ್ಲಿ ಚೆಕ್ ಮಾಡುವ. 11,000 ಇಂಟು 1 ಡಿವೈಡೆಡ್ ಬೈ 2 5,500. ಸೊ ಪ್ರತಿಯೊಬ್ಬರಿಗೆ 5,500. ಸುವರ್ಣ ಅವ್ರಿಗೆ 5,500, ಆಮೇಲೆ ಸುನಂದ ಅವ್ರಿಗೆ 5,500. ಸೊ ಎರಡು ಕೂಡಿಸಿದಾಗ 11,000 rupees ಏನಪ್ಪ ಅಂದರೆ ಅದು ಲಾಸ್ ಆಗಿರುವಂಥದ್ದು. ಇಸ್ ಇಟ್ ಕ್ಲಿಯರ್? ಓಕೆ, ಈಗ ನೆಕ್ಸ್ಟ್ ಅಕೌಂಟ್ ನಾವು ಯಾವ್ದು ಮಾಡಬೇಕಪ್ಪ ಅಂದರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಮಾಡಬೇಕು. ಸೊ ಇಲ್ಲಿ DR ಅಂತ ಬರ್ತೀನಿ, ಅಗೇನ್ ಆಸ್ ಇಟ್ ಈಸ್ CR. ಸೊ ಇಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸ್ನೇಹಿತರೆ, ಡಿಸಲ್ಯೂಷನ್ ಈಸ್ ಒನ್ ಆಫ್ ದಿ ಈಸಿಯೆಸ್ಟ್ ಚಾಪ್ಟರ್. ಎಷ್ಟೋ ಜನರಿಗೆ ಇದು ಕೂಡ ಟಫ್ ಅಂತ ಅನಿಸ್ತದೆ, ಬಟ್ ಆ ರೀತಿ ಆಗಬಾರ್ದು. ಇದು ಈಸಿ ಅದ, ಇದನ್ನು ಕೂಡ ನೀವು ಕನ್ಸಿಡರ್ ಮಾಡಬಹುದು. ಸುವರ್ಣ, ಅದಾದ ನಂತರ ಸುನಂದ, ಆಮೇಲೆ ಇಲ್ಲಿ ಪರ್ಟಿಕ್ಯುಲರ್ಸ್, ಅದಾದ ನಂತರ ಸುವರ್ಣ ಮತ್ತೊಬ್ಬರು ಸುನಂದ. ಓಕೆ, ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಯಾವಾಗಲೂ ಎಲ್ಲಿಂದ ಚಾಲು ಆಗಬೇಕಪ್ಪ ಅಂದರೆ ಬ್ಯಾಲೆನ್ಸ್ ಶೀಟ್ನಲ್ಲಿರುವಂಥ ಅವರ ಹಳೆ ಕ್ಯಾಪಿಟಲ್ಸ್, ದೇ ಆರ್ ಓಲ್ಡ್ ಕ್ಯಾಪಿಟಲ್. ಬ್ಯಾಲೆನ್ಸ್ ಶೀಟ್ದಾಗ ಕ್ಯಾಪಿಟಲ್ಸ್ ಕೊಟ್ಟಿರ್ತಾರೆ ನೋಡ್ರಿ, ಕ್ಯಾಪಿಟಲ್ಸ್ ಸುವರ್ಣ ಮತ್ತು ಸುನಂದ. ಓಕೆ, ಇಲ್ಲಿಂದನೇ ಸ್ಟಾರ್ಟ್ ಆಗಬೇಕು. ಸರ್, ಓ ಮೈ ಗಾಡ್, ಇಲ್ಲಿ ಒಂದು ಪ್ರಾಬ್ಲಮ್ ಅದ ಸರ್. ಯಾವ ಸೈಡ್ ತೊಗೋಬೇಕು ಸರ್? ವೆರಿ ಸಿಂಪಲ್ ಸರ್. ಇಲ್ಲಿ ಯಾವ ಸೈಡ್ ಅದ ರೀ? ಲೆಫ್ಟ್ ಸೈಡ್. ಲೆಫ್ಟ್ ರೈಟ್ ಅದೇ ಟೆಕ್ನಿಕನ್ನು ಯೂಸ್ ಮಾಡಿರಿ. ಲೆಫ್ಟ್ ಸೈಡ್ ಅದ, ಸೊ ಇಲ್ಲಿ ರೈಟ್ ಸೈಡ್. ಕ್ಯಾಪಿಟಲ್ಸ್ ಅಂತ ಬರಿಬೇಡ್ರಿ, ಬಿಕಾಸ್ ಆಲ್ರೆಡಿ ಕ್ಯಾಪಿಟಲ್ ಅದ. ಸೊ ಇಲ್ಲಿ ಅಂತ ಬರಿಬೇಕು, ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಸೊ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಸುವರ್ಣ ಅವರ ಕ್ಯಾಪಿಟಲ್ ಎಷ್ಟದ? 60,000. ಸುನಂದ ಅವರ ಕ್ಯಾಪಿಟಲ್ 80,000. ಸೊ ಸುವರ್ಣ 60,000, ಸುನಂದ 80,000. 3 ಐಟಮ್ ಫಸ್ಟ್ ಇಲ್ಲಿ ತಗೋಬೇಕು ನೀವು. ಒಂದು ಕ್ಯಾಪಿಟಲ್ಸ್, ರಿಸರ್ವ್ ಫಂಡ್ ಮತ್ತು P&L ಅಕೌಂಟ್. ರಿಸರ್ವ್ ಫಂಡ್ ಐತೆ ಚೆಕ್ ಮಾಡ್ರಿ. ಎಸ್, ರಿಸರ್ವ್ ಫಂಡ್ ಇಲ್ಲದ ನೋಡ್ರಿ. ರಿಸರ್ವ್ ಫಂಡ್ ಎಷ್ಟದ? 15,000. ಈ 15,000 ಯಾರ್ದು? ಫರ್ಮ್ದು. ಫರ್ಮ್ ಒಳಗಡೆ ಯಾರದಾರ್ರಿ? ಸುವರ್ಣ ಮತ್ತು ಸುನಂದ. ಸೊ ರಿಸರ್ವ್ ಫಂಡ್ 15,000 ಇಬ್ಬರಿಗೂ ಹೋಗಬೇಕು. ಹೆಂಗೆ ಹೋಗಬೇಕು? ಈಕ್ವಲಿ. ಸೊ 15,000 ಒಳಗಡೆ ಅರ್ಧ ಸುವರ್ಣ, ಇನ್ನು ಅರ್ಧ ಸುನಂದ. ರಿಸರ್ವ್ ಫಂಡ್ ಯಾವ ಸೈಡ್ ಅದ? ಲೆಫ್ಟ್ ಸೈಡ್. ಸೊ ಇಲ್ಲಿ ಯಾವ ಸೈಡ್ ಬರಬೇಕು? ಕ್ರೆಡಿಟ್ ಸೈಡ್. ವೆರಿ ಸಿಂಪಲ್, ಅಪೋಸಿಟ್. ಬೈ ರಿಸರ್ವ್ ಫಂಡ್ ಅಮೌಂಟ್ ಎಷ್ಟಾಗಬೇಕು? ಅರ್ಧ ಅರ್ಧ. ರಿಸರ್ವ್ ಫಂಡ್ ಅಮೌಂಟ್ ಎಷ್ಟದ? 15,000. ಸೊ 15,000 ಇಂಟು 1 ಡಿವೈಡೆಡ್ ಬೈ 2 ಎಷ್ಟು ಬರ್ತದ? 7,500. ಸೊ 7,500 ಸುವರ್ಣ, 7,500 ಸುನಂದ. ಇಸ್ ಇಟ್ ಕ್ಲಿಯರ್? ಓಕೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗಳಲ್ಲಿ ಇನ್ನೊಂದು ಐಟಮ್ ಬರ್ತದೆ, ದಟ್ ಈಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ವಿದ್ಯಾರ್ಥಿಗಳೇ, ಎಷ್ಟೋ ಜನ ಇದನ್ನು ಮರಿತಾರ್ರಿ. ಯಾಕೆ ಮರಿತಾರೋ ಅನ್ನೋದು ಕೂಡ ಹೇಳ್ತೀನಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎಷ್ಟೋ ಪ್ರಾಬ್ಲಮ್ಗಳಲ್ಲಿ ಕಾಣಲ್ಲ. 90% ಆಫ್ ದಿ ಪ್ರಾಬ್ಲಮ್ಸ್ ಒಳಗಡೆ ಇರಂಗಿಲ್ಲ. ಎಲ್ಲೋ ಒಂದು ಪ್ರಾಬ್ಲಮ್ ಒಳಗಡೆ ಬರ್ತದೆ. ಸೊ ಅಂಥ ಕಡೆ ನೀವು ಇದನ್ನು ಮಿಸ್ಟೇಕ್ ಮಾಡುವಂಥ ಸಾಧ್ಯತೆ ಇರ್ತದೆ. ಯಾವಾಗಲೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾಡಬೇಕಾದ್ರೆ ಓಲ್ಡ್ ಕ್ಯಾಪಿಟಲ್ಸ್, ರಿಸರ್ವ್ ಫಂಡ್, P&L ಅಕೌಂಟ್ ಇವು 3 ಬಿಟ್ಟರೆ ಮತ್ತೆ ಅವು ಇರಂಗಿಲ್ಲ ರೀ. ಸೊ ಇವು 3 ಚೆಕ್ ಮಾಡ್ಕೊರಿ ಫಸ್ಟ್. ಇವು 3 ಅದಾವು ಇಲ್ಲೋ ಅಂತ ಚೆಕ್ ಮಾಡ್ಕೊಳ್ಬೇಕು. ಸೊ ಈಗ ಪ್ರಾಫಿಟ್ ಆ್ಯಂಡ್ ಲಾಸ್ ಅದೆಷ್ಟದ? 12,000. ಇದು ಕೂಡ ಯಾರಿಗೆ ಹೋಗಬೇಕು? ಸುವರ್ಣ ಸುನಂದ ಇಬ್ಬರಿಗೂ ಹೋಗಬೇಕು. 12,000 ಇಬ್ಬರಿಗೂ ಹೆಂಗೆ ಹೋಗಬೇಕು? ಈಕ್ವಲಿ. ಅಂದರೆ 12,000 ಅರ್ಧ ಅರ್ಧ ಮಾಡ್ರೆ ಸುವರ್ಣ 6,000, ಸುನಂದ 6,000. ಎಲ್ಲಿ ತಗೋಬೇಕು? ಇಲ್ಲಿ ಯಾವ ಸೈಡ್ ಅದ ನೋಡ್ರಿ? ರೈಟ್ ಸೈಡ್. ಸೊ ಇಲ್ಲಿ ಲೆಫ್ಟ್ ಸೈಡ್. ವೆರಿ ಸಿಂಪಲ್. ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬ್ರ್ಯಾಕೆಟ್ನಲ್ಲಿ ಸುವರ್ಣ 6,000, ಸುನಂದ 6,000. ಇಷ್ಟು ಮಾಡಿದ ನಂತರ ವಾಪಸ್ ರಿಯಲೈಸೇಷನ್ ಅಕೌಂಟ್ಗೆ ಬರ್ರಿ. ರಿಯಲೈಸೇಷನ್ ಅಕೌಂಟ್ದಾಗ ಎಲ್ಲಾದರೂ ಕ್ಯಾಪಿಟಲ್ ಅಕೌಂಟ್ ಅಂತ ಕಾಣಿಸ್ತಾ ಇದೆ ಅಂತ ಚೆಕ್ ಮಾಡಬೇಕು. ಚೆಕ್ ಮಾಡ್ತೀನಿ ನಾನು. ಎಲ್ಲಾದರೂ ಕ್ಯಾಪಿಟಲ್
ಎಲ್ಲೂ ಕ್ಯಾಪಿಟಲ್ ಕಾಣ್ತಾ ಇಲ್ಲ, ಸೊ ಬಿಟ್ಬಿಡ್ರಿ. ಇನ್ನು ರೈಟ್ ಸೈಡ್ ಬರ್ರಿ, ರೈಟ್ ಸೈಡ್ ಎಲ್ಲಾದರೂ ಕ್ಯಾಪಿಟಲ್ ಕಾಣ್ತಾ ಇದನ್ನು ಚೆಕ್ ಮಾಡಿರಿ. ಕ್ಯಾಪಿಟಲ್ 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 ಹಾಂ ಇಲ್ಲದ ನೋಡ್ರಿ, ಪಾರ್ಟ್ನರ್ಸ್ ಕ್ಯಾಪಿಟಲ್. ಇದು ಯಾವ ಸೈಡ್ ಅದ? ರೈಟ್ ಸೈಡ್. ಸೊ ಇಲ್ಲಿ ಎಲ್ಲಿ ಬರಬೇಕು? ಲೆಫ್ಟ್ ಸೈಡ್. ಕರೆಕ್ಟಾ? ಇಲ್ಲಿದ್ದಂಥ ಎಂಟ್ರಿನ ಇಲ್ಲಿ ತೊಗೋಬೇಕು, ಬಿಕಾಸ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಟ್ರಾನ್ಸ್ಫರ್ ಮಾಡಿದ್ರಿ ನೀವು, ಅದನ್ನು ಇಲ್ಲಿ ತೊಗೊಂಬರ್ಬೇಕಿದೆ. ರೈಟ್ ಸೈಡ್ ಅದ, ಈಗ ಇಲ್ಲಿ ಲೆಫ್ಟ್ ಸೈಡ್. ಇದು ಯಾವ ಅಕೌಂಟಿನ ರೈಟ್ ಸೈಡ್? ಇದು ಯಾವ ಅಕೌಂಟ್? ರಿಯಲೈಸೇಷನ್ ಅಕೌಂಟ್. ಸೊ ಇಲ್ಲಿ ಯಾವ ಸೈಡ್ ಬರಬೇಕು? ಡೆಬಿಟ್ ಸೈಡ್ನಲ್ಲಿ ಟು ರಿಯಲೈಸೇಷನ್ ಅಂತ ಬರಿಬೇಕು. ಅರ್ಥ ಆಯ್ತಾ? ರಿಯಲೈಸೇಷನ್ನಲ್ಲಿ ಕ್ರೆಡಿಟ್ ಸೈಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬರ್ತಿದ್ದೀರಿ, ಕರೆಕ್ಟಾ? ಅದೇ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ ಡೆಬಿಟ್ ಸೈಡ್ ರಿಯಲೈಸೇಷನ್ ಅಂತ ಬರೀಬೇಕು. ಅಲ್ಲಿ ಅಮೌಂಟ್ ಎಷ್ಟು ಅದ? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಏನು ಮಾಡಿದಿರಲಿ? ಸುವರ್ಣ 5,500, ಸುನಂದ 5,500. ಆ್ಯಕ್ಚುಲಿ ಏನಪ್ಪ ಅಂದರೆ ಇದು ಲಾಸ್, ಇಲ್ಲಿ ಬರದೆ ನೋಡ್ರಿ ಲಾಸ್. ಸೊ ಹಾಗಾಗಿ ಇದು ಕೂಡ ಲಾಸ್. 5,500, 5,500. ಅದು ಬಿಟ್ಟರೆ ಮತ್ತೆಲ್ಲೂ ಇಲ್ಲಿ ಕ್ಯಾಪಿಟಲ್ ಕಾಣ್ತಾ ಇಲ್ಲ. ಸೊ ಇಷ್ಟು ಮಾಡಿ ನೀವು ಕ್ಲೋಸ್ ಕೂಡ ಮಾಡಬಹುದು. ಅರ್ಥ ಆಯ್ತಾ? ಸೊ ಎಷ್ಟೆಷ್ಟು ಬರ್ತದೆ ನೋಡೋಣ. 60,000 ಪ್ಲಸ್ 7,500, ಟೋಟಲ್ 67,500 ಅನ್ನ ಬರ್ತದೆ. 80,000 ಪ್ಲಸ್ 7,500, 87,500. ಈಗ ಎರಡು ಕಡೆ ಸೇಮ್ ಅಮೌಂಟನ್ನು ಬರೀರಿ. ಇಲ್ಲಿ 80,000, 87,500, ಇಲ್ಲೂ ಕೂಡ 67,500. 67,500 ಒಳಗಡೆ ಇವೆರಡು ಅಮೌಂಟನ್ನು ಮೈನಸ್ ಮಾಡಬೇಕು. ಇಸ್ ಇಟ್ ಕ್ಲಿಯರ್? 67,500 ಮೈನಸ್ 5,500 ಮೈನಸ್ 6,000. ಸೊ ಎಷ್ಟು ಬರ್ತದೆ? 56,000 ರುಪೀಸ್ ಬರ್ತದೆ. ಎಷ್ಟು? 56,000. ಅದೇ ರೀತಿ 87,500 ಒಳಗಡೆ ಇವೆರಡು ಅಮೌಂಟನ್ನು ಮೈನಸ್ ಮಾಡಿರಿ. ಮೈನಸ್ 5,500 ಮೈನಸ್ 6,000 ಎಷ್ಟು ಬರ್ತದೆ? 76,000 ಬರ್ತದೆ. ಸೊ 56 ಒಂದು, ಮತ್ತೊಂದು 76. ಇದಕ್ಕೆ ಅಂತ ಕರಿತೀವಿ, ಎಲ್ಲಿ ಕಳಿಸ್ಬೇಕಪ್ಪ ಅಂದರೆ ಇದನ್ನು ಬ್ಯಾಂಕ್ ಅಕೌಂಟ್ಗೆ ಕಳಿಸಬೇಕು. ಬ್ರ್ಯಾಕೆಟ್ನಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್. ಇಸ್ ಇಟ್ ಕ್ಲಿಯರ್? ಓಕೆ. ಇನ್ನು ಲಾಸ್ಟ್ ಅಕೌಂಟ್ ಯಾವುದಪ್ಪ ಅಂದರೆ ಬ್ಯಾಂಕ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ಇದು ವೆರಿ ಈಸಿಯೆಸ್ಟ್ ಅಕೌಂಟ್. ಇದು ಭಾಳ ಈಸಿಯಾಗಿ ಭಾಳ ಸ್ಪೀಡಾಗಿ ಆಗಿಬಿಡ್ತದೆ. ಸೊ ಈ ರೀತಿ ಫಾರ್ಮ್ಯಾಟನ್ನು ಕಂಪಲ್ಸರಿ ನೀವು ಹಾಕಬೇಕು. DRCR ಕೂಡ ಬರೀಬೇಕು, ಪರ್ಟಿಕ್ಯುಲರ್ಸ್ ಬರೀಬೇಕು, ಬ್ಯಾಂಕ್ ಅಕೌಂಟ್ ಅಂತ ಬರೀಬೇಕು. ಸೊ ಬ್ಯಾಂಕ್ ಅಕೌಂಟ್ ಎಲ್ಲಿಂದ ಸ್ಟಾರ್ಟ್ ಆಗಬೇಕಪ್ಪ ಅಂದರೆ ಬ್ಯಾಂಕಿಂದ ಸ್ಟಾರ್ಟ್ ಆಗಬೇಕು. ಕ್ವಶನ್ ಬ್ಯಾಂಕ್ದಾಗ ಅಸೆಟ್ಸ್ದಾಗ ಕೊಟ್ಟಿರ್ತಾರೆ ನೋಡ್ರಿ, ಕ್ಯಾಶ್ ಅಟ್ ಬ್ಯಾಂಕ್. ಯಾವ ಸೈಡ್ ಅದ? ರೈಟ್ ಸೈಡ್. ಇಲ್ಲಿ ಯಾವ ಸೈಡ್ ಬರಬೇಕು? ಲೆಫ್ಟ್ ಸೈಡ್. ವೆರಿ ಸಿಂಪಲ್. ಏನಂತ ಬರೀಬೇಕು? ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಬರೀಬೇಕು. ಎಷ್ಟದ? 15,000 ರೂಪಾಯಿ ಅದು. ಕರೆಕ್ಟಾ? ಇಷ್ಟಾದ ನಂತರ ಅಡ್ಜಸ್ಟ್ಮೆಂಟ್ ಬೇಡ. ಇಷ್ಟಾದ ನಂತರ ಮುಗೀತು. ಕ್ವಶನ್ ಬ್ಯಾಂಕ್ ದಗದಿಂದ ನಿಗಡ್ರಿ. ವಾಪಸ್ ಏನು ಮಾಡಿರಿ? ನನ್ನ ಹಳೆ ಟೆಕ್ನಿಕ್ಕಿಗೆ ಬರ್ರಿ. ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಸೈಡ್ ಎಲ್ಲಾದರೂ ಬ್ಯಾಂಕ್ ಬರ್ದೇವೆ ಚೆಕ್ ಮಾಡ್ಬೇಕು ರೀ. ಬ್ಯಾಂಕ್ ಹಾಂ ಇಲ್ಲಿ ಬ್ಯಾಂಕ್ ಅದ. ಇದು ಯಾವ ಸೈಡ್? ಲೆಫ್ಟ್ ಸೈಡ್. ಯಾವ ಅಕೌಂಟಿನ ಲೆಫ್ಟ್ ಸೈಡ್? ರಿಯಲೈಸೇಷನ್ ಅಕೌಂಟ್. ಸೊ ಇಲ್ಲಿ ಯಾವ ಸೈಡ್ ಬರಬೇಕು? ರೈಟ್ ಸೈಡ್. ಏನಂತ ಬರೀಬೇಕು? ರಿಯಲೈಸೇಷನ್ ಅಕೌಂಟ್. ಕರೆಕ್ಟಾ? ಇಲ್ಲಿ ಏನಂತ ಬರದಾರವರು ಬ್ರ್ಯಾಕೆಟ್ನಲ್ಲಿ ಲಯಬಿಲಿಟೀಸ್ ಪೇಯ್ಡ್. ಇಲ್ಲಿಯೂ ಕೂಡ ಲಯಬಿಲಿಟೀಸ್ ಪೇಯ್ಡ್ ಅಂತ ಬರೀಬೇಕು. ಲಯಬಿಲಿಟೀಸ್ ಪೇಯ್ಡ್ ಎಷ್ಟದ ಅಮೌಂಟ್ ನೋಡ್ರಿ? ಲಯಬಿಲಿಟೀಸ್ ಪೇಯ್ಡ್ ಅಮೌಂಟ್ ಎಷ್ಟದ? ಎರಡು ಕೂಡ್ಸೇಲಿ ಬರೆದ ನೋಡ್ರಿ, 57,000 ರುಪೀಸ್. ಸೊ ಇಲ್ಲಿ ಕೂಡ 57,000. ಓಕೆ. ಅದಾದ ನಂತರ ಮತ್ತೆಲ್ಲಾದರೂ ಬ್ಯಾಂಕ್ ಅಂತ ಚೆಕ್ ಮಾಡಬೇಕು. ಈ ಬ್ಯಾಂಕ್ ಮುಗೀತು, ಕರೆಕ್ಟಾ? ಮತ್ತೆಲ್ಲಾದರೂ ಬ್ಯಾಂಕ್, ಹಾಂ ಇಲ್ಲೊಂದು ಬ್ಯಾಂಕ್ ಅದ ನೋಡ್ರಿ. ಇದು ಕೂಡ ಯಾವ ಸೈಡ್ ಅದ? ಲೆಫ್ಟ್ ಸೈಡ್. ಯಾವ ಅಕೌಂಟ್ ಲೆಫ್ಟ್ ಸೈಡ್? ರಿಯಲೈಸೇಷನ್ ಅಕೌಂಟ್. ಸೊ ಇಲ್ಲಿ ಯಾವ ಸೈಡ್ ಬರಬೇಕು? ರೈಟ್ ಸೈಡ್. ಬೈ ರಿಯಲೈಸೇಷನ್ ಅಕೌಂಟ್. ಬ್ರ್ಯಾಕೆಟ್ನಲ್ಲಿ ಏನಂತ ಇತ್ತಲ್ಲಿ? ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್. ಸೊ ನೀವು ಕೂಡ ಇಲ್ಲಿ ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್ ಅಂತ ಬರಿಬೇಕು. ಇಸ್ ಇಟ್ ಕ್ಲಿಯರ್? ಎಷ್ಟು ನೋಡ್ರಿ ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್? 4,000. ಸೊ ಇಲ್ಲಿ ಕೂಡ 4,000. ಓಕೆ. ಈಗ ಡೆಬಿಟ್ ಸೈಡ್ ಮುಗೀತು. ಈಗ ಏನು ಮಾಡ್ರಿ? ಕ್ರೆಡಿಟ್ ಸೈಡ್ ಎಲ್ಲಾದರೂ ಬ್ಯಾಂಕ್ ಬರ್ದಿರಿ ಅಂತ ಚೆಕ್ ಮಾಡ್ಕೊಂತ ಹೋಗ್ರಿ. ಎಸ್, ಇಲ್ಲೊಂದು ಬ್ಯಾಂಕ್ ಅದ. ಯಾವ ಸೈಡ್ ಅದ? ಕ್ರೆಡಿಟ್ ಸೈಡ್. ನೀವು ಯಾವ ಸೈಡ್ ಬರೀಬೇಕು? ಡೆಬಿಟ್ ಸೈಡ್. ಏನಂತ ಬರೀಬೇಕು? ರಿಯಲೈಸೇಷನ್ ಅಕೌಂಟ್. ಯಾಕೆ ರಿಯಲೈಸೇಷನ್? ಬಿಕಾಸ್ ಅದು ರಿಯಲೈಸೇಷನ್ ಅಕೌಂಟ್ದಾಗ ಅದ ರೀ. ಹಾಗಾಗಿ ಅಲ್ಲಿ ಬ್ರ್ಯಾಕೆಟ್ದಾಗ ಏನದ? ಅಸೆಟ್ಸ್ ರಿಯಲೈಸ್ಡ್. ಸೊ ಇಲ್ಲಿ ಕೂಡ ಬ್ರ್ಯಾಕೆಟ್ನಲ್ಲಿ ಅಸೆಟ್ಸ್ ರಿಯಲೈಸ್ಡ್ ಅಂತ ಬರೀಬೇಕು. ಎಷ್ಟದ ನೋಡ್ರಿ ಅಮೌಂಟ್ ಟೋಟಲ್ ಮಾಡಿ? ಇಲ್ಲಿ ಬರ್ತದೆ 2,03,000. ಸೊ 2,03,000. ಸೊ ಮತ್ತೆಲ್ಲಾದರೂ ಬ್ಯಾಂಕ್? ಎಲ್ಲೂ ಬ್ಯಾಂಕ್ ಇಲ್ಲ. ಈ ಅಕೌಂಟ್ ಮುಗಿತೀಗ ರಿಯಲೈಸೇಷನ್ ಮುಗಿತಾ? ರಿಯಲೈಸೇಷನ್ ಅಂತ ಯಾವ್ದು ಮಾಡಿದ್ವಿ? ಪಾರ್ಟ್ನರ್ಸ್ ಕ್ಯಾಪಿಟಲ್. ಇಲ್ಲೆಲ್ಲಾದರೂ ಬ್ಯಾಂಕ್ ಅಂತ ಚೆಕ್ ಮಾಡ್ರಿ. ಎಸ್, ಇಲ್ಲಿ ಬ್ಯಾಂಕ್ ಅದ. ಇದು ಯಾವ ಸೈಡ್? ಲೆಫ್ಟ್ ಸೈಡ್. ಸೊ ಇಲ್ಲಿ ಯಾವ ಸೈಡ್ ಬರಬೇಕು? ರೈಟ್ ಸೈಡ್. ಇದು ಯಾವ ಅಕೌಂಟಿನ ಲೆಫ್ಟ್ ಸೈಡ್? ಪಾರ್ಟ್ನರ್ಸ್ ಕ್ಯಾಪಿಟಲ್. ಸೊ ಹಾಗಾಗಿ ಇಲ್ಲೂ ಕೂಡ ಕ್ಯಾಪಿಟಲ್. ಪಾರ್ಟ್ನರ್ಸ್ ಅಂತ ಬರಿಬೇಡ್ರಿ, ಅವರವರ ಹೆಸರನ್ನು ಬರೆದು ಬಿಡಬೇಕು. ಟು ಸುವರ್ಣಾಸ್ ಕ್ಯಾಪಿಟಲ್ ಅಕೌಂಟ್.
ಆಮೇಲೆ ಬಾಯ್ ಸುನಂದಾಸ್ ಕ್ಯಾಪಿಟಲ್ ಅಕೌಂಟ್, ಇಬ್ಬರು ಕ್ಯಾಪಿಟಲ್ ಅಕೌಂಟನ್ನು ಬರೀರಿ. ಸುನಂದಾಸ್ ಕ್ಯಾಪಿಟಲ್ ಅಕೌಂಟ್, ಸುವರ್ಣಾಸ್ ಕ್ಯಾಪಿಟಲ್ ಅಕೌಂಟ್. ಸುವರ್ಣ ಅವರ ಕ್ಯಾಪಿಟಲ್ ಅಕೌಂಟ್ ಬ್ಯಾಂಕ್ ಅಕೌಂಟ್ ಎಷ್ಟದ ಇಲ್ಲಿ 56,000 ಇಲ್ಲದ ನೋಡ್ರಿ, ಎಷ್ಟದ 56,000. ಸೊ ಸುವರ್ಣ 56,000. ಅದಾದ ನಂತರ ಸುನಂದ ಅವ್ರದ್ದು ಎಷ್ಟದ ನೋಡ್ರಿ 76,000. ಸೊ ಇಲ್ಲಿ 76,000. ಅದು ಬಿಟ್ಟರೆ ಮತ್ತೆಲ್ಲಾದರೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಒಳಗಡೆ ಬ್ಯಾಂಕ್ ಕಾಣ್ತೈತೆ ಚೆಕ್ ಮಾಡಿರಿ, ಎಲ್ಲಿಯೂ ಕಾಣ್ತಾ ಇಲ್ಲ. ಸೊ ಬಿಟ್ಬಿಡ್ರಿ. ಓಕೆ, ಈಗ ಇದನ್ನು ಕ್ಲೋಸ್ ಮಾಡಬೇಕು, ಎರಡೂ ಕಡೆ ಟ್ಯಾಲಿ ಆಗಬೇಕು. ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಒಂದು ಸಲ ಅಸೆಟ್ಸ್ ಮತ್ತು ಲಯಬಿಲಿಟೀಸ್ ಬ್ಯಾಲೆನ್ಸ್ ಶೀಟ್ನಲ್ಲಿ ಕಣ್ಣಾಡಿಸ್ರಿ. ಯಾವುದೇ ಐಟಮ್ ಬಿಟ್ಟಿರಬಾರ್ದು, ಎಲ್ಲ ಎಂಟ್ರಿ ಆಗಿರಬೇಕು. ನಾನು ಅಸೆಟ್ ಸೈಡನ್ನು ಬರ್ತೀನಿ. ಕ್ಯಾಶ್ ಎಟ್ ಬ್ಯಾಂಕ್ ಎಂಟ್ರಿ ಮಾಡಿದ್ವಿ, ಡೆಟರ್ಸ್ ಎಂಟ್ರಿ ಮಾಡೀವಿ, PBD ಮಾಡೀವಿ, ಎಲ್ಲ ಎಂಟ್ರಿ ಮಾಡೀವಿ, P&L ಕೂಡ ಎಂಟ್ರಿ ಮಾಡೀವಿ. ಇಲ್ಲಿ ನೋಡ್ರಿ ಬಿಲ್ಸ್ ಮೇಬಲ್ ಎಂಟ್ರಿ ಮಾಡೀವಿ, ಕ್ರೆಡಿಟರ್ಸ್ ಮಾಡೀವಿ. ಯಾವ್ದು ಉಳಿದ ಸುನಂದಾಸ್ ಲೋನ್. ಇದನ್ನು ರಿಯಲೈಸೇಷನ್ದಾಗೂ ತೊಗೊಂಡಿಲ್ಲ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ದಾಗೂ ತೊಗೊಂಡಿಲ್ಲ. ಹಾಗಾಗಿ ಎಲ್ಲಿ ತೊಗೋಬೇಕು? ಬ್ಯಾಂಕ್ ಅಕೌಂಟ್ಗೆ ತೊಗೋಬೇಕು. ಲೋನ್ ಪಾರ್ಟ್ನರ್ ತೊಗೊಂಡಿದ್ರು ಅಂದರೆ ಅದು ಬ್ಯಾಂಕ್ ಅಕೌಂಟ್ಗೆ ಹೋಗಬೇಕು. ಸುನಂದ ಅವರು ಪಾರ್ಟ್ನರ್, ಹಾಗಾಗಿ ಇದನ್ನು ಬ್ಯಾಂಕ್ ಅಕೌಂಟ್ಗೆ ಕಳಿಸ್ಬೇಕು. ಎಲ್ಲಿ ತೊಗೋಬೇಕು ರೀ ಸರ್? ಕ್ವಶನ್ ಮಾರ್ಕ್. ಯಾವ ಸೈಡ್ ಅದ? ವೆರಿ ಸಿಂಪಲ್, ಲೆಫ್ಟ್ ರೈಟ್ ಫಾರ್ಮುಲಾ. ಎಲ್ಲಿದ? ಲೆಫ್ಟ್ ಸೈಡ್. ಸೊ ಇಲ್ಲಿ ರೈಟ್ ಸೈಡ್. ಬಾಯ್ ಸುನಂದಾಸ್ ಲೋನ್, ಬಾಯ್ ಸುನಂದಾಸ್ ಲೋನ್ ಎಷ್ಟದಪ್ಪ ಅಂದರೆ ಸುನಂದಾಸ್ ಲೋನ್ 25,000. ಈಗೇನು ಮಾಡಿರಿ? ದೇವ್ರ ಮ್ಯಾಗ ಭಾರ ಹಾಕ್ರಿ, ಟೋಟಲ್ ಮಾಡುವಂಥ ಕೆಲಸ ಮಾಡ್ಕೊತ ಹೋಗ್ರಿ. ಇಸ್ ಇಟ್ ಕ್ಲಿಯರ್? ಎಷ್ಟದ? 57,000 ಪ್ಲಸ್ 4,000 ಪ್ಲಸ್ 56,000 ಪ್ಲಸ್ 76,000 ಪ್ಲಸ್ 25,000 ಎಷ್ಟು ಬರ್ತದೆ? 2,18,000 ಕ್ರೆಡಿಟ್ ಸೈಡ್ ಬರ್ತಾ ಇದೆ. 2,18,000. ಈಗ ಡೆಬಿಟ್ ಸೈಡ್ ನೋಡೋಣ. 15,000 ಪ್ಲಸ್ 2,03,000. ಇಲ್ಲಿಯೂ ಕೂಡ 2,18,000 ಬರ್ತಾ ಇದೆ. ಕರೆಕ್ಟಾ? ಸೊ 2,18,000 ಆನ್ ಬೋತ್ ಸೈಡ್. ಸೊ ಇಷ್ಟು ಮಾಡಿದ್ರೆ ನಿಮ್ಮ ಡಿಸೊಲ್ಯೂಷನ್ ಮುಗಿತದೆ. ವೆರಿ ವೆರಿ ಈಸಿ. ಸೊ ಇಂಥ ಡಿಸೊಲ್ಯೂಷನ್ ಪ್ರಾಬ್ಲಮ್ಗಳನ್ನು ಮಾಡಿರಿ. ಟೆಕ್ನಿಕ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್, ವೆರಿ ಸಿಂಪಲ್. ಸೊ ಇಲ್ಲಿಗೆ ವಿಡಿಯೋ ಸೆಷನನ್ನು ಮುಗಿಸ್ತೀನಿ. ಎಷ್ಟೋ ಜನ ಅಡ್ಮಿಷನ್ ಮೇಲೆ ಕೂಡ ಪ್ರಾಬ್ಲಮನ್ನು ಮಾಡಿಕೊಡಿ ಸರ್ ಅಂತ ಹೇಳ್ತಾ ಇದ್ರಿ. ಸೊ ಲಾಸ್ಟ್ ಕ್ವಶನ್ ಪೇಪರನ್ನು ತೆಗೆದುಕೊಂಡು ಅಡ್ಮಿಷನ್ ಮೇಲೆ ಕೂಡ ಒಂದು ಪ್ರಾಬ್ಲಮನ್ನು ಸಾಧ್ಯವಾದರೆ ಇವತ್ತು ಅಥವಾ ನಾಳೆ ಬೆಳಗ್ಗೆ ತನಕ ನಿಮಗೆ ನಾನು ಕಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಇನ್ನು ಮುಂದೆ ನಾಡಿದ್ದು ನಿಮ್ಮ ಪೇಪರ್ ಅಕೌಂಟೆನ್ಸಿ ಇದೆ, ಅಂದರೆ 9ನೇ ತಾರೀಕು ಶನಿವಾರ. ಸೊ ಆಲ್ ದಿ ವೆರಿ ಬೆಸ್ಟ್. ಅಲ್ಲಿ ತನಕ ನಾನು ಅಡ್ಮಿಷನ್ ಕೂಡ ಒಂದು ಪ್ರಾಬ್ಲಮನ್ನು ಮಾಡಿ ಹಾಕುವಂಥ ಪ್ರಯತ್ನ ಮಾಡ್ತೀನಿ. ಅದಾದ ನಂತರ ಲಾಸ್ಟ್ ಮಿನಿಟ್ ಟಿಪ್ಸ್ ನಿಮಗೆ ನಾನು ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತೀನಿ. ಇನ್ನು ಏನಾದರೂ ನಿಮಗೆ ಬೇಕು ಅಂತ ಅನಿಸಿದರೆ ನೀವು ಯಾವುದೇ ರೀತಿ ಹೆಸಿಟೇಷನ್ ಇಲ್ಲದೆ ನನಗೆ ಮೆಸೇಜ್ ಕೂಡ ಮಾಡ್ಬೋದು, ಕಮೆಂಟ್ನಲ್ಲಿ ಕೂಡ ತಿಳಿಸಬಹುದು. ಯಾರಿಗೆಲ್ಲ ಇದು ಯೂಸ್ಫುಲ್ ಅನ್ನಿಸ್ತದೆ ಅವರೆಲ್ಲರಿಗೂ ಕೂಡ ಇದನ್ನು ಫಾರ್ವರ್ಡ್ ಮಾಡುವಂಥ ಕೆಲಸವನ್ನು ದಯಮಾಡಿ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ಸ್ಪೆಂಡಿಂಗ್ ಯುವರ್ ವ್ಯಾಲ್ಯೂಯಬಲ್ ಟೈಮ್ ವಿತ್ ಅಸ್. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಥ್ಯಾಂಕ್ ಯು.